ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ JB ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ವಿಜಯಪುರಕ್ಕೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ತಮ್ಮ ಮುಂದೆ ಮಾದರಿ ಪ್ರಶ್ನೆಗೆ ಪತ್ರಿಕೆ 5 ತಮ್ಮ ಮುಂದೆ ತರ್ತಾ ಇದ್ದೀನಿ. ದಯವಿಟ್ಟು ಕೂಡ ತಾವೇನಾದರೂ ಹೊಸಬರಾಗಿದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 5 ತಮ್ಮ ಮುಂದೆ ತರ್ತಾ ಇದ್ದೀನಿ. ತಾವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ನಾವು ಮೊರಾರ್ಜಿ ಎಕ್ಸಾಮ್ ಮಾರ್ಚ್ 1ಕ್ಕೆ ಇರೋದ್ರಿಂದ ತಮ್ಮ ಮುಂದೆ ಪ್ರಶ್ನೆ ಪತ್ರಿಕೆಯನ್ನು ತರ್ತಾ ಇದ್ದೀನಿ. ದಯವಿಟ್ಟು ಕೂಡ ನೋಡ್ಕೊಡ್ರಿ. ನೀವು ಕೂಡ ಮನೆಯಲ್ಲಿ ಈಗಾಗಲೇ ಓದಿರ್ತೀರಿ. ನಿಮ್ಗೆ ಎಷ್ಟು ಅಂಕಗಳು ಬರ್ತಾವೆ ಅಂತಕ್ಕಂಥದ್ದನ್ನು ಮನನ ಮಾಡಿಕೊಂಡ್ರೆ ನಿಮಗೆ ಇವತ್ತಿನ ಕ್ಲಾಸ್ ಭಾಳಷ್ಟು ಅದ್ಭುತವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿರಿ ಮಕ್ಕಳೇ, 1ನೇ ಪ್ರಶ್ನೆಯನ್ನು ನಾವು ನೋಡೋಣ. OMR ಸೀಟ್ ಹೆಂಗಿರೋದನ್ನು ತೆಗೆದುಕೊಟ್ಟಿದ್ದೀನಿ. ಇನ್ನು ಕನ್ನಡದಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ಗಳು ಬರ್ತಾವೆ ಅನ್ನೋದನ್ನು ನೀವು ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ಓಕೆ, ಕನ್ನಡ ಸಬ್ಜೆಕ್ಟ್ದಲ್ಲಿ ತಮಗೆ ಎಷ್ಟು ಮಾರ್ಕ್ಸ್ ಬರ್ತಾವ ಅಂತ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ. ಸರಿ, ಕವಿಶಿಷ್ಯ ಎಂಬ ನಾಮದಿಂದ ಪ್ರಸಿದ್ಧರಾದ ಕವಿ ಯಾರು ಅಂತಕ್ಕಂಥದ್ದು. ಕವಿಶಿಷ್ಯ ಅಂತಕ್ಕಂಥ ನಾಮದಿಂದ ಪ್ರಸಿದ್ಧರಾದ ಕವಿ ಯಾರು ಅಂತಂದ್ರೆ ಪಂಜೆ ಮಂಗೇಶ್ವರ. ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ಧ ಅಂತಕ್ಕಂಥದ್ದು ಮಹಾಪ್ರಾಣ, ಇನ್ನು ಡ ಅಂತಕ್ಕಂಥದ್ದು ಇದು ಅಲ್ಪ ಪ್ರಾಣ ಅಂತ ನಾವು ಕೇಳಬಹುದು. ಮದ್ದು ಗುಂಡುಗಳನ್ನು ಸಿಡಿಸಬೇಡಿ ಅಂತಕ್ಕಂಥ ಹೇಳಿದವರು ಯಾರು ಅಂತ ಕೇಳಿದ್ರೆ ಮಂಗ ಅಂತ. ಓಕೆ, ಆಪ್ಷನ್ ಡಿ ಈಸ್ ಕರೆಕ್ಟ್. ಇನ್ನು ಕಿವುಡ ಇದು ಅನ್ವರ್ಥಕ ನಾಮ. ಇದು ಯಾವ ನಾಮ ಅಂತಂದ್ರೆ ಅನ್ವರ್ಥಕ ನಾಮ ಅಂತ. ಓಕೆ, ಇನ್ನು ಕೆಳಗನ್ನಡದಲ್ಲಿ ಆದೇಶ ಸಂಧಿ ಯಾವುದು ಅಂತ ಕೇಳ್ತಾರೆ ಅಂದ್ರೆ ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ ಆದೇಶ ಸಂಧಿ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು ರಾಹುಲನು ಇದು ಯಾವ ವಿಭಕ್ತಿ ಪ್ರತ್ಯಯ. ಇಲ್ಲಿ ಹೂ ಅದ ನೋಡ್ರಿ, ಪ್ರಥಮ ಹೂ, ಅದಕ್ಕೆ ಆಪ್ಷನ್ ಬಿ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ, ಮೇಲಿನ ಮೇಲೆ ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಪದೇ ಪದೇ ತಪ್ಪದೆ ವಿಡಿಯೋನ ವೀಕ್ಷಣೆ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡುತ್ತೆ. ಸರಿ, ಈಗ ನೆಕ್ಸ್ಟ್ 7ನೇ ಒಂದು ಕ್ವಶನ್ ನಾವು ನೋಡ್ಕೊತ ಹೋಗೋಣ. 7ನೇ ಕ್ವಶನ್ ಏನಿದೆ ಅಂತ ಸ್ವಲ್ಪ ನೋಡೋಣ ಮಕ್ಕಳೇ, ಸರಿನಾ? ಓಕೆ, ಬನ್ನಿ 7ನೇ ಕ್ವಶನ್ ನೋಡೋಣ. ಗಾದೆ ಮಾತನ್ನ ಪೂರ್ಣಗೊಳಿಸಿ ಅಂತಂದ್ರೆ ಅಡಿಕೆಗೆ ಹೋದ ಮಾನ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತ. ಓಕೆ, ಅದಕ್ಕಾಗಿ ಆಪ್ಷನ್ ಈಸ್ ಕರೆಕ್ಟ್. ಸರಿ, ಪತ್ರವನ್ನು ಕಿರಿಯರಿಗೆ ಬರೆಯುವಾಗ ಈ ಸಂಬೋಧನೆ ಬಳಸುತ್ತಾರೆ. ಯಾವ ಸಂಬೋಧನೆ ಬಳಸ್ತಾರ ಅಂತಂದ್ರೆ ಚಿರಂಜೀವಿ ಅಂತ. ಆಪ್ಷನ್ ಸಿ ಈಸ್ ಕರೆಕ್ಟ್. ಓಕೆ, ಇನ್ನು ಕಠಿಣ ಇದರ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದ್ರೆ ಸುಲಭ. ಆಪ್ಷನ್ ಬಿ ಈಸ್ ಕರೆಕ್ಟ್ ಅಂತ ನಾವು ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿದವರು ಯಾರು ಅಂತ ಕೇಳಿದ್ರೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅಂತ ನಾವು ಹೇಳ್ಬೋದು. ಬೇರೂರರನ್ನ ಪ್ರಶಂಸಿದವರು ಯಾರು ಅಂತಂದ್ರೆ ಫೀಲ್ಡ್ ಮಾರ್ಷಲ್, ಓಕೆ, ಮಾಣಿಕ್ ಶಾ. ಊಟ ಈ ಪದದ ಜೋಡಿ ನುಡಿ ಯಾವುದು ಅಂತಂದ್ರೆ ಉಪಚಾರ. ಓಕೆ, ಗೊತ್ತಿರಬೇಕು. ದಂಡ ಈ ಪದವು ಏನನ್ನು ಸೂಚಿಸುತ್ತೆ ಅಂತಂದ್ರೆ ಜುಲ್ಮಾನೆ ಮತ್ತು ಕೋಲನ್ನ ಸೂಚನೆ ಮಾಡುತ್ತೆ. ಓಕೆ, ಕರ್ನಾಟಕದ ಸಂಗೀತ ಪಿತಾಮಹರು ಯಾರು ಅಂತ ಕೇಳಿದ್ರೆ ಪುರಂದರದಾಸರು ಅಂತ. ಓಕೆ, ಇನ್ನ ಅದು ದೊಡ್ಡ ಕ್ರೀಡಾಂಗಣವಾಗಿತ್ತು. ಈ ವಾಕ್ಯದಲ್ಲಿ ಗುಣ ವಿಶೇಷಣೆ ಯಾವುದು ಅಂತಂದ್ರೆ ದೊಡ್ಡ ಅಂತ. ಯಾವಾಗಲೂ ಕೂಡ ಇದು ದೊಡ್ಡ ಅಂತಕ್ಕಂಥದ್ದು ನಮ್ಗೆ ಗುಣ ವಿಶೇಷಣೆ ಇರುತ್ತೆ. ಶ್ರೇಯ ಹಾಡನ್ನು ಹಾಡಿದಳು, ದ ಅಂತಕ್ಕಂಥದ್ದು ಬತ್ತು ವಾಕ್ಯದಲ್ಲಿ ಅಂತಂದ್ರೆ ಕಂಪಲ್ಸರಿ ಏನಾಗಿರ್ತದೆ ಅಂದ್ರೆ ಭೂತಕಾಲ ಆಗಿರುತ್ತೆ. ಸರಿಯಾಗಿ ನೀವು ಅದನ್ನ ತಿಳ್ಕೊಳ್ಬೇಕು, ಭೂತಕಾಲ. ನಾನು ಉತ್ತರವನ್ನು ಬರೆಯುತ್ತೇನೆ, ಇದರಲ್ಲಿ ವಚನವನ್ನು ಬದಲಿಸಿ ಅಂತ ಕೇಳಿದ್ರೆ ನಾವು ಉತ್ತರವನ್ನು ಬರೆಯುತ್ತೇವೆ ಅಂತ. ಓಕೆ, ನಾವು ಉತ್ತರವನ್ನು ಬರೆಯುತ್ತೇವೆ ಅಂತ ಆಗತ್ತ. ಸರಿ, ನೋಡ್ರಿ, ನಾವು ಉತ್ತರವನ್ನು ಬರೆಯುತ್ತೇವೆ ಅಂತ ಆಗತ್ತ. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ನಾವು ಉತ್ತರವನ್ನು ಬರೆಯುತ್ತೇವೆ. ಅದು ಏಕವಚನ, ಇದೇನಾಗಿರುತ್ತೆ ಬಹುವಚನ ಆಗಿರುತ್ತೆ. ದಶರಥನಿಗೆ ಸುಂದರ ಮಡದಿಯರು ಇರುತ್ತಾರೆ. ಈ ವಾಕ್ಯದಲ್ಲಿ ಗುಣವಿಶೇಷಣ ಅಂತಂದ್ರೆ ಸುಂದರ. ಇದು ಯಾವಾಗಲೂ ಕೂಡ ಇರೋದ್ರ ಗುಣವಿಶೇಷಣ ಆಗಿರುತ್ತೆ. ಲೇಖಕಿ ಇದು ಯಾವ ಲಿಂಗವನ್ನು ಸೂಚಿಸುತ್ತೆ ಅಂತಂದ್ರೆ ಲೇಖಕಿ ಅಂತಕ್ಕಂಥದ್ದು ಇದು ನಪುಂಸಕ ಲಿಂಗ. ಲೇಖಕಿ ಅಂತಕ್ಕಂಥದ್ದು ಏನು ಮಾಡತ್ತಪ್ಪ ಅಂತಂದ್ರೆ ಇದು ನಪುಂಸಕ ಲಿಂಗ ಅಂತ ಸೂಚಿಸ, ಸ್ತ್ರೀಲಿಂಗ ಲೇಖಕಿ. ಓಕೆ, ಚರ್ಮದ ವಸ್ತು ಮಾಡುವವ ಏನು ಅಂತಂದ್ರೆ ಚರ್ಮದ ವಸ್ತುಗಳನ್ನ ಮಾಡ್ತಕ್ಕಂಥವ್ ಯಾರು ಅಂತ ಕೇಳಿದ್ರೆ ಚಮ್ಮಾರ. ಓಕೆ, ಇನ್ನು ಬ್ಯಾಸರ ಈ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ರೆ ಬೇಸರ ಅಂತ ನಾವಲ್ಲಿ ಹೇಳ್ಬಹುದು. ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳು, ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಮೇಲಿಂದ ಮೇಲೆ ನೋಡ್ರಿ, ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿದ್ದೇ ಆಗಿದ್ರೆ, ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದೇ ಆಗಿದ್ರೆ
ಲಾಭ ನಿಮಗೆ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇದೇ ರೀತಿ ಕ್ವಶನ್ ಪೇಪರ್ಗಳು ಇರ್ತಾವೆ, ಹಾಗಾಗಿ ಇದನ್ನು ಸ್ಕಿಪ್ ಮಾಡಿ ಕೊಡ್ತೀನಿ ನೋಡಿ ಮಕ್ಕಳು. ಇನ್ನು ಇಂಗ್ಲೀಷ್ ಬಗ್ಗೆ ಸ್ವಲ್ಪ ನಾನು ಹಿಂಟ್ಸನ್ನು ಹೇಳಾಕತ್ತೀನಿ, ಇಲ್ಲಿ ಬಹಳ ಇಂಪಾರ್ಟೆಂಟ್. ಈ ಪ್ಯಾರಾನೇ ಓದುವಾಗ ಇಲ್ಲಿ ಒಂದಷ್ಟು ಟೆಕ್ನಿಕನ್ನು ಕೊಡ್ತಾ ಇದ್ದೀನಿ. ನೀವೇನು ಮಾಡಬೇಕು ಅಂತಂದ್ರೆ ಇಸ್ವಿಗಳನ್ನ, ಪ್ಲೇಸ್ ಹೆಸರನ್ನ, ಆಮೇಲೆ ಈ ವ್ಯಕ್ತಿಗಳ ಹೆಸರನ್ನ ಗುರ್ತು ಮಾಡ್ಕೊಂಡ್ರೆ ಸಾಕು, ಆನ್ಸರ್ ಅದಾಗಿ ಬರುತ್ತೆ. ಇಲ್ಲಾಂದ್ರೆ ಆ ಒಂದು ಕ್ವಶನ್ ಇರ್ತಕ್ಕಂಥ ವರ್ಡನ್ನು ನೀವು ಗುರ್ತು ಮಾಡ್ರೆ ಸಾಕು, ಅದೇನಾಗಿರುತ್ತೆ ಅಂದ್ರೆ ನಿಮ್ಗೆ ಇದಾಗಿ ಬಂದಿರ್ತೈತಿ. ವರ್ಡ್ಗಳನ್ನು ಗುರ್ತು ಮಾಡಿದ್ರೆ ಅದು ಆನ್ಸರ್ ಆಗಿ ಬಂದಿರ್ತೈತಿ ಮಕ್ಕಳು. ಸರಿಯಾಗಿ ನೋಡ್ಕೊಳ್ರಿ, ಅದನ್ನ ಪದೇ ಪದೇ ಸ್ಕ್ರೀನ್ಶಾಟ್ ನೋಡ್ರಿ. October 2 ನೋಡ್ರಿ, on 2nd October 1957 India's first Prime Minister Jawaharlal Nehru, ಯಾರಾಗಿದ್ರು? ಜವಾಹರ್ಲಾಲ್ ನೆಹರು ಆಗಿದ್ರು. Was watching a performance at Delhi Ramalila ground in the Red Fort. A fire broke out in the Shamina through a short circuit ಆಯ್ತು ಅಂತಾನೆ. ಓಕೆ, ಒಂದು ಶಾರ್ಟ್ ಸರ್ಕ್ಯೂಟ್ ಆಯಿತು. ಹರೀಶ್ ಚಂದ್ರ ಅವರು 14 ವರ್ಷದವರು, ಸ್ಕಾಟ್ ಆಗಿದ್ದು. ಕ್ವಿಕ್ಲಿ ಟುಕ್ ಔಟ್ ಹೀಸ್ ನೈಫ್, ಹಾಗೇನಪ್ಪ ಅಂದ್ರೆ ಚಾಕುವನ್ನು ತೆಗೆದ್ರು. ಅದು ಕಟ್ ದ ಬರ್ನಿಂಗ್ ಶಮಿನಾ ಅಂತಕ್ಕಂಥ ಅದನ್ನು ಕಟ್ ಮಾಡಿದ್ರು. ದಿಸ್ ಆಕ್ಟ್ ಸೇವ್ ದ ಲೀವ್ಸ್ ಆಫ್ 100 ಆಫ್ ಟ್ರ್ಯಾಪ್ ಪೀಪಲ್. ಒಂದು 100 ಅಂದ್ರೆ 100 ಜನ ಬಲಿಗೆ ಬಿದ್ದಿದ್ರಲ್ಲ, ಆ ಜನರನ್ನು ಸೇವ್ ಮಾಡಿದ್ರು ಅಂತಕ್ಕಂಥದ್ದು ನೋಡ್ರಿ. ಪಂಡಿತ್ ನೆಹರು ವಾಸ್ ಇನ್ಸ್ಪೈರ್ಡ್ ಬೈ ದಿಸ್ ಟು ಇನಿಸಿಯೇಟ್ ಅವಾರ್ಡ್. ಇದಕ್ಕೆ ಏನಪ್ಪ ಅಂದ್ರೆ ಇನ್ಸ್ಪೈರ್ ಆಗಿ ಅವಾರ್ಡ್ಗಳನ್ನ ಕೊಟ್ಟರು. He asked the authorities honor brave children from all over the country. This tradition continues even today. ಇದು ಕೂಡ ಈಗ ಸಂಪ್ರದಾಯ, ಈಗಲೂ ಕೂಡ ಸಂಪ್ರದಾಯ ಆಗಿದೆ. ಬ್ರೇವ್ ಹರೀಶ್ ಚಂದ್ರ became first recipient of the award. ಹರೀಶ್ ಚಂದ್ರ ಮೊದಲ ಶೂರ ಪ್ರಶಸ್ತಿಯನ್ನು ಪಡ್ಕೊಂಡವಾಗಿದ್ದ ಅಂತಕ್ಕಂಥದ್ದು. ಓಕೆ, ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ ನವೆಂಬರ್ 14 ಅಂದ್ರೆ ಮಕ್ಕಳ ದಿನಾಚರಣೆ ಆಗಿತ್ತು ಅಂತಕ್ಕಂಥದ್ದು. ಓಕೆ, ಪ್ರೆಸೆಂಟೆಡ್ ಬೈ ಪ್ರೈಮ್ ಮಿನಿಸ್ಟರ್ ಆನ್ ಇವನ್ ಪಬ್ಲಿಕ್ ಡೇ. ದ ಅವಾರ್ಡ್ಸ್ ರಿಸೀವ್ಡ್ ಮೆಡಲ್ ಅನ್ನು ಸ್ವೀಕಾರ ಮಾಡಿದ್ರು. ಸಮ್ ಆಫ್ ದೆಮ್ ಆಲ್ಸೋ ಗ್ರಾಂಟೆಡ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕಂಪ್ಲೀಟ್ ದೇಯರ್ ಹೈಯರ್ ಎಜುಕೇಶನ್. ಅವರಿಗೆ ಉನ್ನತ ಶಿಕ್ಷಣಕ್ಕೆ ಸಹಾಯ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು. ಇದರ ಉತ್ತರಗಳನ್ನ ಸ್ವಲ್ಪ ನಾವು ನೋಡ್ಕೋತ ಹೋಗೋಣ. ಓಕೆ, ಹೂ ವಾಸ್ ಪ್ರೈಮ್ ಮಿನಿಸ್ಟರ್ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೂ ವಾಸ್ ಪ್ರೈಮ್ ಮಿನಿಸ್ಟರ್ ಅಂತಂದ್ರೆ ಜವಾಹರ್ಲಾಲ್ ನೆಹರು ಅವರು ಏನಾಗಿದ್ರು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಂತ. ಓಕೆ, ಹೂ ವಾಸ್ 14-year old ಸ್ಕಾಟ್, ಯಾರಾಗಿದ್ರು ಅಂತಂದ್ರೆ 14-year old ಸ್ಕಾಟ್ ಯಾರಾಗಿದ್ರು ಅಂತಂದ್ರೆ ಹರೀಶ್ ಚಂದ್ರ ಅಂತ ಹೇಳ್ಬೋದು. ಇನ್ನ ಬ್ರೇವ್ ಹರೀಶ್ ಚಂದ್ರ ಬಿಕೇಮ್ ಏನ್ ಮಾಡಿದ್ರು ಅಂತಕ್ಕಂಥದ್ದನ್ನ ರಿಸಿಪ್ಟ್ ಆಫ್ ದ ಅವಾರ್ಡ್ ಏನ್ ಮಾಡಿದ್ರು ಅಂತಕ್ಕಂಥದ್ದು ಅಂತಂದ್ರೆ ನೀವು ಕರೆಕ್ಟ್ ಆಗಿ ನೋಡ್ಕೋಬಹುದು. ಆಪ್ಷನ್ಸ್ ಎ ಅಂತ. ಓಕೆ, ಫಸ್ಟ್ ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್, ಯಾವಾಗ ಮಾಡಿದ್ರು ಅಂತಂದ್ರೆ ನೋಡ್ರಿ, ಬ್ರೇವರಿ ಅವಾರ್ಡ್ಸ್ ಯಾವಾಗ ಮಾಡಿದ್ರು ಅಂತಂದ್ರೆ ನವೆಂಬರ್ 14 ಅಂತ ನಾವಿಲ್ಲಿ ಹೇಳ್ಬೋದು. ಅಪೋಸಿಟ್ ವರ್ಡ್ ಆಫ್ ಅರೆಸ್ಟ್ ಅಪೋಸಿಟ್ ವರ್ಡ್ ಯಾವುದು ಅಂತಂದ್ರೆ ರಿಲೀಸ್ ಅಂತಕ್ಕಂಥದ್ದು ಆಗುತ್ತೆ. ಅಪೋಸಿಟ್ ವರ್ಡ್ ಅರೆಸ್ಟ್, ಅದೇನು ಮಾಡೋದು, ಅರೆಸ್ಟ್ ಮಾಡೋದು, ಆಮೇಲೆ ಏನಪ್ಪ ಅಂದ್ರೆ ರಿಲೀಸ್ ಮಾಡೋದು ಅಂತಕ್ಕಂಥದ್ದು. ಓಕೆ, ಇನ್ನ ಐ ಏಟ್ ಬನಾನಾ, ಇದರ ಒಂದು ಏಟ್ ಅಂತಕ್ಕಂಥದ್ದು ಏನಾಗತ್ತಪ್ಪ ಅಂತಂದ್ರೆ ಅದು ವರ್ಬ್ ಆಗತ್ತ. ಏಟ್ ಅಂತಕ್ಕಂಥದ್ದು ಅದು ಏನಾಗತ್ತೆ ಅಂತಂದ್ರೆ ವರ್ಬ್ ಆಗತ್ತ. ಸರಿ, ಪೇಪರ್ ಬೋರ್ಡ್ಸ್ ಪೋಯಮ್ ಈಸ್ ರಿಟನ್ ಬೈ, ಯಾರು ಬರ್ದಾರ ಇದನ್ನ ಅಂತ ಕೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರ್ದಾರ. ಸರಿಯಾಗಿದೆ, ನಾನು ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ಪದೇ ನೋಡ್ರಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬಹುದು. ಇನ್ನ ನೆಕ್ಸ್ಟ್ ಇಂಗ್ಲಿಷ್. ಹಿ ಕೇಮ್ ಡ್ಯಾಶ್ ಡೆಲ್ಲಿ, ಹಿ ಕೇಮ್ ಫ್ರಾಮ್ ಡೆಲ್ಲಿ, ಎಲ್ಲಿಂದ ಬಂದ್ರು ಅಂತಂದ್ರೆ ಡೆಲ್ಲಿಯಿಂದ ಅಂತ ನಾವು ಇಲ್ಲಿ ಹೇಳ್ಬಹುದು. ಓಕೆ, ಅದಕ್ಕೇನಪ್ಪ ಅಂದ್ರೆ ಹಿ ಕೇಮ್ ಫ್ರಾಮ್ ಡೆಲ್ಲಿ ಅಂತ ನಾವು ಹೇಳ್ಬಹುದು. ಓಕೆ, ಹಿ ಕೇಮ್ ಫ್ರಾಮ್ ಡೆಲ್ಲಿ. ನೆಕ್ಸ್ಟ್, rearrange the words to make meaningful sentences. Rama book put on the table ಅಂತಂದ್ರೆ ಅದನ್ನ ಸರಿಯಾಗಿ ಜೋಡಿಸಲು ಯಾವ ವಾಕ್ಯ ಆಗತ್ತ ಅಂತಕ್ಕಂಥದ್ದು ನಾವು ಇಲ್ಲಿ ಕೇಳ್ಕೊಂಡ್ರೆ ಸರಿಯಾಗಿ ನೋಡ್ಕೊಡ್ರಿ. ಅದು ಯಾವ ವಾಕ್ಯ ಆಗತ್ತ ಅಂತಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ರಾಮ puts the book on the table. ನೆಕ್ಸ್ಟ್, ಯೂಸ್ ದ ಸುಟೇಬಲ್ ಆರ್ಟಿಕಲ್ ಯಾವ್ದು ಬರುತ್ತಂದ್ರೆ ದ ಸಿಟಿ ಅಂತ ಬರುತ್ತೆ. ಯಾಕೆ ಸಿಟಿ ಅಂತ ಬರುತ್ತಂದ್ರೆ ಸಿಟಿ ಅಂತಕ್ಕಂಥದ್ದು ನಾವು ನಿಶ್ಚಿತವಾಗಿರ್ತಕ್ಕಂಥ ಒಂದು ನಗರ. ಕ್ಯಾನಾಟ್, ಇಟ್ಸ್ ಶಾರ್ಟ್ ಫಾರ್ಮ್. ಕ್ಯಾನಾಟ್ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ ಅಂದ್ರೆ ಕ್ಯಾನ್ ಬರಿತೀವಿ, ಅಪಾಸ್ಟ್ರಫಿ ಟಿ ಬರಿತೀವಿ, ಕಾಂಟ್ ಅಂತ ಆಗುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ಪ್ಲೂರಲ್ ಫಾರ್ಮ್ ಕಮ್ಯುನಿಟಿ, ವಾಯ್ ಬಂದಿದೆ, ಈ ಜಾಗದಲ್ಲಿ ನಾವು ಮಾಡಬೇಕು IS ಹಚ್ಚಬೇಕು. ಕಮ್ಯುನಿಟೀಸ್ ಅಂತ ಹೇಳಿ ಬಂದದ್ದು ನೋಡ್ಕೊಡ್ರಿ, ಆಪ್ಷನ್ ಬಿ ಈಸ್ ಕರೆಕ್ಟ್.
ನೆಕ್ಸ್ಟ್ ದ ಕಿಂಗ್ ಹೂ ಬಿಕೇಮ್ ಎ ಸೇಜ್ ಅಟ್ ಲಾಸ್ಟಿಗೆ ರಾಜ ಋಷಿ ಆಗ್ತಾನ ಯಾರು ಅಂತ ಕೇಳಿದ್ರೆ ಕೌಶಿಕ ಮಹಾರಾಜರು ಋಷಿಯಾಗಿ ಪರಿವರ್ತನೆ ಆಗ್ತಾರ. ದ ಡಾಗ್ ಹೆಂಗಂತಂದ್ರೆ ಡಾಗ್ ಇದಾಗತ್ತಂದ್ರೆ ಬಾಕ್ಸ್ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತಕ್ಕಂಥದ್ದು. ಓಕೆ, ಕರೆಕ್ಟಾಗಿ ನೋಡ್ಕೊಡ್ರಿ, ಮನನ ಮೇಲಿನ ಮೇಲೆ ಮನನ ಮಾಡ್ಕೊಡ್ರಿ ಮಕ್ಕಳೇ. ಶಬಲೆ ಆಲ್ಸೋ ನಾವು ಶಬಲೆ ನಮಗೆ ಹೆಂಗೆ ಪರಿಚಯ, ಯಾವ ರೀತಿ ಪರಿಚಯ, ಯಾವ ಹೆಸರಿನಿಂದ ಪರಿಚಯ ಅಂತಕ್ಕಂಥದ್ದು ಅಂತಂದ್ರೆ ಶಬಲೆ ನಮಗ ನಂದಿನಿ ಅಂತ. ಓಕೆ, ಶಬಲೆ ಏನಾಗತ್ತಪ್ಪ ಅಂತಂದ್ರೆ ನಂದಿನಿ ಅಂತ. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ಸರಿ. ನೆಕ್ಸ್ಟ್ fill in the blanks with correct form of the verb. I look forward to ಡ್ಯಾಶ್ ಯು ಅಂತಕ್ಕಂಥದ್ದು. ಯಾಕಂದ್ರೆ ಲುಕ್ ಅದ, ಹಾಗಾಗಿ ಏನಪ್ಪ ಅಂದ್ರೆ ನಾವು ಮೀಟ್ ಅಂತಕ್ಕಂಥ ತೋರಿಸ್ಬೇಕು, ಸಿಂಪಲ್ ಪ್ರೆಸೆಂಟ್ ಕ್ರಿಯಾಪದ ಒಂದೇ ರೂಪವನ್ನು ತೋರಿಸ್ಬೇಕು. ಶಾರ್ಟ್ ಫಾರ್ಮ್ ಆಫ್ ಸಿ ವಿಲ್ ಅನ್ನ ಶಾರ್ಟ್ ಫಾರ್ಮ್ ಬರಿಬೇಕಾದ್ರೆ ಸಿ ತಗೋಬೇಕು, ಅಪಾಸ್ಟ್ರಫಿ ಡಬಲ್ ಎಲ್ ಮಾಡಬೇಕು, ಸಿ ವಿಲ್ ಅಂತ ಆಗತ್ತೆ. ಅದಕ್ಕೆ ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಇನ್ನ ರಾಮ ಓನ್ಸ್ ಎ ಸಿಸ್ಟರ್, ಚೇಂಜ್ ದ ಜೆಂಡರ್ ಆಫ್ ದ ಅಂಡರ್ಲೈನ್ ವರ್ಡ್. ನೋಡ್ರಿ, ಸಿಸ್ಟರ್ ಅಂತಕ್ಕಂಥದ್ದು ಒಂದು ಅಪೋಸಿಟ್ ವರ್ಡ್ ಅಥವಾ ಜೆಂಡರ್ ಅಂತಂದ್ರೆ ಯಾವ್ದಾಗತ್ತೆ? ಸಿಸ್ಟರ್, ಬ್ರದರ್. ಆಪ್ಷನ್ ಎ ಇಸ್ ಕರೆಕ್ಟ್. ಹೂ ವೇರ್ ಲೂಸಿ ಅಂಡ್ ನಿತಿನ್ ಪಾಠದಲ್ಲಿ ಬರುತ್ತೆ 5ನೇ ಕ್ಲಾಸ್ನಲ್ಲಿ, ನಿಮ್ಗೆ ಗೊತ್ತದ ಅವರಿಬ್ರು ಏನಾಗಿದ್ರು ಅಂದ್ರೆ ಫ್ರೆಂಡ್ಸ್ ಆಗಿದ್ರು. ಗೊತ್ತಾಗುತ್ತಲ್ಲ, ಅವರಿಬ್ರು ಫ್ರೆಂಡ್ಸ್ ಆಗಿದ್ರು. ಇನ್ನು ಐಡೆಂಟಿಫೈ ದ ಕರೆಕ್ಟ್ ವರ್ಡ್. ಇದ್ರಾಗ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಯಾವುದು ಅಂತಂದ್ರೆ ಆಪ್ಷನ್ ಬಿ ಈಸ್ ಕರೆಕ್ಟ್. ನೋಡ್ಕೊಡ್ರಿ ಮಕ್ಕಳೇ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ಪದೇ ನೋಡ್ರಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಸರಿ. ಇನ್ನು ಗಣಿತದ ವಿಷಯಗಳನ್ನ ಸ್ವಲ್ಪ ಒಂದಿಷ್ಟು ನಾವು ಅರ್ಥ ಮಾಡ್ಕೊಳ್ಳೋಣ. ಗಣಿತ ನಾವು ಎಷ್ಟು ಬಿಡಿಸಾಕತ್ತೀವಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಓಕೆ, 3 5 ಇಲ್ಲಿ ಎನ್ನುವುದು ಏನು ಅಂತ ಕೇಳಿದ್ರೆ ನಾನು ಈಗಾಗಲೇ ಆನ್ಸರನ್ನು ನಿಮಗೆ ಬಾಯಲ್ಲಿ ಹೇಳಿಬಿಟ್ಟೆ. ಅದಕ್ಕಾಗಿ 41ನೇದು ಆಪ್ಷನ್ ಸಿ ಇಸ್ ಕರೆಕ್ಟ್, ಅಂಶ ಅಂತ ಆಗತ್ತೆ. ಸರಿ, ಇಲ್ಲಿ ಖಾಲಿ ಬಿಟ್ಟ ಚೌಕದಲ್ಲಿ ಸರಿಯಾಗಿ ಚಿಹ್ನೆ ಯಾವುದು ಅಂತ ಕೇಳಿದ್ರೆ ಗ್ರೇಟರ್ ದ್ಯಾನ್ ಸ್ಮಾಲರ್ ದ್ಯಾನ್ ಅಂತಕ್ಕಂಥದ್ದು, ಯಾವುದಕ್ಕಿಂತ ಯಾವ್ದು ದೊಡ್ಡದು ಅಂತಕ್ಕಂಥದ್ದಲ್ಲಿ ಚಿಹ್ನೆ ಯಾವ್ದು ತೋರಿಸ್ಕೊಡತ್ತ ಅಂತಕ್ಕಂಥದ್ದು ಕೇಳಿದ್ರೆ ಆಪ್ಷನ್ ಬಿ ಇಸ್ ಕರೆಕ್ಟ್. ಸರಿನಾ? 20 ರೂಪಾಯಿ ಮತ್ತು 75 ಪೈಸೆಗಳು ಅಂತಂದ್ರೆ ಇದು ಟೋಟಲ್ ಎಷ್ಟು ಪೈಸೆ ಆಗ್ತಾವ ಅಂದ್ರೆ 275 ಪೈಸೆಗಳು ಆಗ್ತಾವ. ವೃತ್ತದ ಅತಿ ದೊಡ್ಡ ಜಾ ಯಾವುದು ಅಂತ ಕೇಳೋಣ. ವೃತ್ತದ ಅತಿ ದೊಡ್ಡ ಜಾ ಯಾವುದು ಅಂತ ಕೇಳಿದ್ರೆ ವ್ಯಾಸ ಅಂತ ಕರಿತೀವಿ. ಓಕೆನಾ? ಅರ್ಧ ಸುತ್ತು ತಿರುಗಿಸಿದರೂ ಮೊದಲಿನಂತೆ ಕಾಣುವ ಅಕ್ಷರ ಯಾವುದು ಅಂತಂದ್ರೆ ಎಚ್. ನೀವು ಎಚ್ ಅನ್ನ ಹೆಂಗ್ ಬೇಕಂದ್ರೆ ಹಿಂಗೆ ತಿರುಗಿಸಿ ನೋಡ್ರಿ, ಸೇಮ್ ಹಂಗ ಆಗತ್ತೆ ಮಾತು. ಓಕೆ, ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ ಶಾಟ್ ನೋಡ್ಕೊಡ್ರಿ, ಮೇಲಿಂದ ಮೇಲೆ ನೋಡಿದ್ರೆ ನಿಮ್ಗೆ ಅದು ಗೊತ್ತಾಗ್ಬಿಡುತ್ತೆ. ಓಕೆ, ಸರಿ. 46ನೇ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋಣ ಮಕ್ಕಳು. ಸರಿಯಾಗಿ ನೋಡ್ಕೊಡ್ರಿ, ಏನಂತ ಮನನ ಮಾಡ್ಕೊಡ್ರಿ. ಓಕೆ, ಸರಿ. 8 ಡೆಸಿಮೀಟರ್ ಅಂತಂದ್ರೆ ಏನಂತಂದ್ರ 8/10 ಅಂತ. 8 ಡೆಸಿಮೀಟರ್ ಅಂತಂದ್ರೆ 8/10 ಅಂತಕ್ಕಂಥದ್ದು. ಓಕೆ, ಆಪ್ಷನ್ ಡಿ ಇಸ್ ಕರೆಕ್ಟ್. ಇದು ಶಂಕುವಿನ ಚಿತ್ರವಾಗಿದೆ ಅಂತಂದ್ರೆ ಆಪ್ಷನ್ ಎ ಇದು ಶಂಕು. ಓಕೆ, ಇನ್ನ 318 × 21 ಗುಣಲಬ್ಧ ಎಷ್ಟಾಗ್ಯದ ಅಂತಕ್ಕಂಥದ್ದು ಕೇಳಿದ್ರೆ ಅದು ಸಿ ಇಸ್ ಕರೆಕ್ಟ್, 6678. ಒಂದು ವರ್ಗದ ಭುಜವು 7 ಸೆಂಟಿಮೀಟರ್ ಆದ್ರೆ ಅದರ ವಿಸ್ತೀರ್ಣ ಎಷ್ಟಿರತ್ತ ಅಂತಕ್ಕಂಥದ್ದನ್ನು ಕೇಳಿದಾನ. ಅದಕ್ಕಾಗಿ ಸರಿಯಾಗಿ ನೋಡ್ಕೊಡ್ರಿ, ಆಪ್ಷನ್ ಸಿ ಈಸ್ ಕರೆಕ್ಟ್, 49 ಚದರ ಸೆಂಟಿಮೀಟರ್. ಒಂದು ಮನೆಯ ಒಟ್ಟು ಆದಾಯ 3500, ಅದರಲ್ಲಿ 5000 ಅಡಿಗೆ ಸಾಮಗ್ರಿಗಳಿಗೆ, 7000 ಮಕ್ಕಳ ಶಿಕ್ಷಣಕ್ಕೆ ಹಾಗೂ 8000 ಮನೆ ಬಾಡಿಗೆ ಕೊಟ್ಟಾದ್ರೆ ಆ ಮನೆಯಲ್ಲಿ ಎಷ್ಟು ಉಳಿತಾಯ ಆಯಿತು ಅಂತ ಕೇಳಕತ್ತಾರ. ಅದನ್ನ ನೀವು ನೋಡ್ಕೊಡ್ರಿ, ಆಪ್ಷನ್ ಡಿ ಈಸ್ ಕರೆಕ್ಟ್, 15000 ಅಂತ. ಓಕೆ, ಸರಿ. ಹಾಗಾದ್ರೆ ನಾವಿಲ್ಲಿ ಒಂದಿಷ್ಟು ವಿಷಯಗಳನ್ನ ಮೇಲಿನ ಮೇಲೆ ತಿಳ್ಕೊಳ್ಳೋಣ. ನೋಡ್ರಿ, 8ರ ಎಲ್ಲಾ ಅಪವರ್ತನಗಳಾವವು ಅಂತ ಕೇಳಿದಾರ. 8ರ ಎಲ್ಲಾ ಅಪವರ್ತನಗಳು ಯಾವುವು ಅಂತ. 8ರ ಎಲ್ಲಾ ಅಪವರ್ತನಗಳು ಯಾವ್ಯಾವ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್, 1 2 4 8. ಯಾಕಂದ್ರೆ ನಿಮ್ಗೆ ಗೊತ್ತದ 8 1ರಲ್ಲಿ ಹೋಗತ್ತ, 2ರಲ್ಲಿ ಹೋಗತ್ತ, 4ರಲ್ಲಿ ಹೋಗತ್ತ, 8 ಅಂತ 8 ಕೂಡ ಹೋಗತ್ತ. 1 ಗಂಟೆಗೆ ಎಷ್ಟು ಸೆಕೆಂಡುಗಳು ಅಂತಂದ್ರೆ 3600 ಸೆಕೆಂಡುಗಳು ಅಂತಕ್ಕಂಥದ್ದು. ಇನ್ನ ಕೆಳಗಣಗಳಿದು ಲಘು ಕೋನವಲ್ಲ. ಯಾವುದು ಲಘು ಕೋನ ಅಲ್ಲ ಅಂತ ಕೇಳಿದ್ರೆ 95 ಡಿಗ್ರಿ ಇದು ಲಘು ಕೋನ ಅಲ್ಲ. ಯಾಕಂದ್ರೆ ಇದು ಲಂಬ ಕೋನ. ಲಘು ಕೋನ ಅಂತಂದ್ರೆ 90ಕ್ಕಿಂತ ಕಡಿಮೆ ಇರುತ್ತೆ, ಅದನ್ನು ನಾವು ಲಘು ಕೋನ ಅಂತೀವಿ. ವೃತ್ತವೊಂದರ ವ್ಯಾಸ 10 ಸೆಂಟಿಮೀಟರ್ ಆದ್ರೆ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳ್ತಾನೆ. ವೃತ್ತದ ತ್ರಿಜ್ಯ ಎಷ್ಟಾಗಿರುತ್ತೆ ಅಂತಂದ್ರೆ 5 ಸೆಂಟಿಮೀಟರ್ ಆಗಿರುತ್ತೆ ಮಕ್ಕಳು. 25/100 ಇದನ್ನು ಸುಲಭ ರೂಪದಲ್ಲಿ ಬರೆದಾಗ ಎಷ್ಟಾಗತ್ತ ಅಂತಕ್ಕಂಥದ್ದು. 25/100 ಇದನ್ನು ಸುಲಭ ರೂಪದಲ್ಲಿ ಬರೆದಾಗ 1/4 ಅಂತ
ಆಗತ್ತೆ. ಯಾಕಂತಂದ್ರೆ 25 ಒಂದೇ 25 ನಾಲ್ಕಲೆ ಅಂತ ಸುಲಭ ರೂಪದಲ್ಲಿ 1/4 ಅಂತ ಬರೀತೀವಿ. ನೆಕ್ಸ್ಟ್ ಇನ್ನ 87 4ರಿಂದ ಭಾಗಿಸಿದಾಗ ದೊರಕುವ ಶೇಷ. 87ನಿಂದ 4ರಿಂದ ಭಾಗಿಸಿದಾಗ ದೊರಕುವ ಶೇಷ ಅಂತಂದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್ ಅಂತ. ಓಕೆ, ನೋಡ್ಕೊಳ್ಳಿ. ಓಕೆ ಮಕ್ಕಳೇ, ನೆಕ್ಸ್ಟ್ ಅನ್ನ ನೋಡ್ಕೊತ ಹೋಗೋಣ ನಾವೀಗ. ವೃತ್ತ ವ್ಯಾಸ 10 ಸೆಂಟಿಮೀಟರ್ ಆದ್ರೆ ಅದರ ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದಾರ. ಆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಡಿ 5 ಸೆಂಟಿಮೀಟರ್. ಈಗಾಗಲೇ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ 25/100 ಇದನ್ನು ಸುಲಭ ರೂಪಕ್ಕೆ ಬರೆದಾಗ 1/4 ಅಂತ ನಿಮಗೆ ಗೊತ್ತದ. 25 ಒಂದೇ 25 ನಾಲ್ಕಲೆ ಸುಲಭ ರೂಪಕ್ಕೆ ತಂದಿವಿ ಅಂದ್ರೆ 1/4 ಆಗುತ್ತೆ. 87 4ರಿಂದ ಭಾಗಿಸಿದಾಗ ದೊರೆಯುವ ಶೇಷ ಎಷ್ಟು ಅಂತ ಕೇಳಿದಾರೆ. ಈಗಾಗಲೇ 4ರಿಂದ ಭಾಗಿಸಿದ್ರೆ 4 8, ಆಮೇಲೆ 4 1 4 ಅಂದ್ರೆ 3 ಉಳಿಯುತ್ತೆ. ಅದು ಕರೆಕ್ಟ್ ಆನ್ಸರ್. ಸರಿ, ಇದನ್ನ ನೋಡ್ಕೊಡ್ರಿ, ಪದೇ ಪದೇ ಮೇಲಿಂದ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ. ಸರಿ, ಹಾಗಾದ್ರೆ ಇನ್ನು 57ನೇ ಕ್ವಶನ್ ನಾವು ಸ್ವಲ್ಪ ನೋಡ್ಕೊತ ಹೋಗೋಣ. 5672 ಪ್ಲಸ್ 2534 ಇದರ ಒಂದು ಮೊತ್ತ 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಎಷ್ಟು ಅಂತ ಕೇಳ್ತಾರ. 1000 ಸ್ಥಾನಕ್ಕೆ ಅಂದಾಜಿಸಿದಾಗ ಆಪ್ಷನ್ ಬಿ 8000 ಅಂತ ನಾವು ಹೇಳ್ಬೋದು. ಇನ್ನು 8 10 ದಶಮಾಂಶ ರೂಪದಲ್ಲಿ ಬರೆದಾಗ ಎಷ್ಟು ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಇನ್ನು ನೆಕ್ಸ್ಟ್ ಇದರದ ಸಂಕ್ಷೇಪಣೆ ಮಾಡಿದಾಗ 5 ಇಂಟು 1 ಲಕ್ಷ, ಆಮೇಲೆ ಇಂಟು ಮತ್ತು 10,000, ಇಂಟು 2 ಇಂಟು 1,000, 7 ಇಂಟು 100, 3 ಇಂಟು 10, 1 ಇಂಟು 1 ಇದನ್ನು ಸಂಕ್ಷೇಪಿಸಿದಾಗ ಎಷ್ಟಾಗುತ್ತೆ ಅಂತಕ್ಕಂಥದ್ದನ್ನು ಕೇಳಿದಾಗ ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ಇನ್ನು 4 ಮತ್ತು 4/100 ದಶಮಾಂಶ ರೂಪದಲ್ಲಿ ಬರೆದಾಗ ಇದರಲ್ಲಿ ಆನ್ಸರ್ ಯಾವುದೂ ಇಲ್ಲ. ಹೀಗಾಗಿ ಏನಪ್ಪ ಅಂದ್ರೆ 0.04 ಅಂತ ಆಗತ್ತೆ ಆನ್ಸರ್. ಆಪ್ಷನ್ ಡಿ ಸಮೀಪ ಆನ್ಸರ್ ಇರೋದ್ರಿಂದ ನಾವು ಬರೀಬಹುದು. ಓಕೆ, ದಶಮಾಂಶ ರೂಪದಲ್ಲಿ ಬರೆದಾಗ ಈ ರೀತಿ ಆಗುತ್ತೆ. ಇನ್ನು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ಸ್ವಲ್ಪ ನೋಡ್ಕೊತ ಹೋಗೋಣ. ಸಮಾಜ ವಿಜ್ಞಾನದ ಪ್ರಶ್ನೆಗಳು ಏನದಾವ? ನೀರು ಪೋಲಾಗುವುದನ್ನು ತಡೆಯಲು ರೈತರು ಬಳಸುವ ವಿಶಿಷ್ಟ ನೀರಾವರಿ ವಿಧಾನ ಯಾವುದು ಅಂತ ಕೇಳಿದ್ರೆ ನಮಗೆ ಆಗಲೇ ಗೊತ್ತದ. ಅದಕ್ಕೆ ಏನಂತ ಕೇಳ್ತೀವಿ ಅಂದ್ರೆ ಹನಿ ನೀರಾವರಿ ಪದ್ಧತಿ ಅಂತ ಕರಿತೀವಿ. ಏನು ಕರಿತೀವಿ? ಹನಿ ನೀರಾವರಿ. ಓಕೆ, ತುಪ್ಪ, ಬೆಣ್ಣೆ, ಮೊಟ್ಟೆ, ಹಳದಿ ಭಾಗ ಇವುಗಳಲ್ಲಿ ಇರುವುದು ಯಾವುದು ಅಂತ ಕೇಳಿದಾನ. ಇದರಲ್ಲಿ ಜಾಸ್ತಿ ಇರುವುದೇನಪ್ಪ ಅಂದ್ರೆ ಲಿಪಿಡ್ಸ್ ಅಂತಕ್ಕಂಥದ್ದು. ಓಕೆ, ತುಪ್ಪ, ಬೆಣ್ಣೆ ಮತ್ತು ಮೊಟ್ಟೆ, ಹಳದಿ ಭಾಗ. ಮುಟ್ಟಿದರ ಮುನಿ ಅಂತಕ್ಕಂಥ ಈ ಸಸ್ಯ ಜೀವಿಗಳ ಈ ಗುಣವನ್ನು ಪ್ರತಿಷ್ಠಿತ ಪ್ರಚೋದನೆಗೆ ಪ್ರತಿಕ್ರಿಯೆ. ಆ ಒಂದು ಗಿಡವನ್ನು ಮುಟ್ಟಿ ಆ ಎಲೆಗಳೆಲ್ಲ ಮುದ್ಕೊಂಡ್ಬಿಡ್ತಾವೆ ಬರಬೇಡ ಅಂತೇಳಿ. ಗ್ರಾಮ ಸಮುದಾಯದಲ್ಲಿ ಕಂಡು ಬರುವ ಲಕ್ಷಣ ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತದ. ಗ್ರಾಮ ಸಮುದಾಯದಲ್ಲಿ ಕಂಡು ಬರ್ತಕ್ಕಂತಹ ಲಕ್ಷಣ ವ್ಯವಸಾಯ. ಓಕೆ, ಸರಿ. ಇನ್ನು ಗುಂಪಿಗೆ ಸೇರದ ಪದ ಯಾವುದು ಅಂತಂದ್ರೆ ಇವೆಲ್ಲ ಕೀಟಹಾರಿ ಸಸ್ಯಗಳು. ನೆಪೆಂಥಿಸ್, ಡ್ರಾಸಿರಾ ಮತ್ತು ಯುಟ್ರಿಕೇಲಿಯಾ. ಇದು ಕ್ಯಾಕ್ಟಸ್ ಅಂತಕ್ಕಂಥದ್ದು ಒಂದು ಬೇರೆ ಆಗುತ್ತೆ. ಓಕೆ, ಅದಕ್ಕಾಗಿ ನೀವು ಇದನ್ನ ತಿಳ್ಕೊಳ್ಬೇಕು. ಸರಿ, ಮೊಟ್ಟೆಗಳಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮಕ್ಕಳೇ, ಬನ್ನಿ. ಮೊಟ್ಟೆಗಳನ್ನು ಇರ್ತಕ್ಕಂತಹ ಪ್ರಾಣಿಗಳು ಯಾವ್ಯಾವು ಅಂತಕ್ಕಂಥದ್ದು ನಾವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮೊಟ್ಟೆಗಳಲ್ಲಿರ್ತಕ್ಕಂತಹ ಪ್ರಾಣಿಗಳು ಯಾವ್ಯಾವು ಅಂತ ಹೇಳಿದ್ರೆ ಆಪ್ಷನ್ ಸಿ ಈಸ್ ಕರೆಕ್ಟ್. ಆಪ್ಷನ್ ಸಿ ಈಸ್ ಕರೆಕ್ಟ್. ಪಕ್ಷಿಗಳ ಮೊಟ್ಟೆ ಇರ್ತಾವ, ಹಲ್ಲಿಗಳಿರ್ತಾವ, ಹಾವುಗಳಿರ್ತಾವ, ಆಮೆಗಳಿರ್ತಾವ. ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಮೊಟ್ಟೆಗಳಿರ್ತಕ್ಕಂಥ ಪಕ್ಷಿಗಳು. ವಂಶವೃಕ್ಷವು ಕುಟುಂಬದ ಸದಸ್ಯರ ಈ ಮಾಹಿತಿಯನ್ನು ಸೂಚಿಸುತ್ತದೆ ಅಂತಂದ್ರೆ ವಂಶವೃಕ್ಷ ಕುಟುಂಬದ ಸದಸ್ಯರ ಸಂಬಂಧವನ್ನು ಸೂಚನೆ ಮಾಡುತ್ತೆ. ನೆಕ್ಸ್ಟ್, ಇದು ಒಂದು ಸಾಹಸ ಕ್ರೀಡೆಯಲ್ಲ ಅಂತಕ್ಕಂಥದ್ದು. ಆಕಾಶನಾಗಿತ್ತ ಸಾಹಸ ಕ್ರೀಡೆ, ಟೆಕ್ಕಿಂಗ್ ಸಾಹಸ ಕ್ರೀಡೆ, ಆಳ ಸಮುದ್ರದ ಡ್ರೈವಿಂಗ್ ಸಾಹಸ ಕ್ರೀಡೆ, ಚಿಂದಾಟದು ಸಾಹಸ ಕ್ರೀಡೆಯಲ್ಲ. ಹಾಗಾಗಿ ಅಂತಂದು ಆಪ್ಷನ್ ಬಿ ಇಸ್ ಕರೆಕ್ಟ್. ಕತ್ತಲನ್ನು ಕಳೆಯುವೆ, ಬೆಳಕನ್ನು ನಾನು ನೀಡುವೆ, ಶಕ್ತಿಯ ಮೂಲವು ನಾನಾಗಿರುವೆ, ಹಾಗಾದ್ರೆ ನಾನು ಯಾರು ಅಂತ ಕೇಳಿದ್ರೆ ಸೂರ್ಯ ಅಂತ. ಓಕೆ, ಸರಿ. ಭೂಮಿಯ ಎಷ್ಟು ಭಾಗದಷ್ಟು ನೀರಿನಿಂದ ಆವರಿಸಿದೆ ಅಂತಂದ್ರೆ 71% ನೀರಿನಿಂದ ಆವರಿಸಿದೆ ಅಂತಕ್ಕಂಥದ್ದು ನಾವಿಲ್ಲಿ ತಿಳ್ಕೋಬಹುದು. ಓಕೆ, ಸರಿ. ಇದು ಒಂದು ತೋಟಗಾರಿಕಾ ಬೆಳೆ. ಯಾವುದು ತೋಟಗಾರಿಕಾ ಬೆಳೆ ಅಂತಕ್ಕಂಥದ್ದು ನಾವು ತಿಳ್ಕೊಬೇಕಾದ್ರೆ ಹೂವನ್ನು ನಾವು ತೋಟಗಾರಿಕಾ ಬೆಳೆ ಅಂತೇಳಿ ನಾವು ಕರಿತೀವಿ. ಸರಿ, ಇನ್ನ ಇದನ್ನ ಮೇಲಿಂದ ಮೇಲೆ ಸ್ಕ್ರೀನ್ ಶಾಟ್ ಹೊಡ್ಕೊಡ್ರಿ, ಹಾಗೆ ನೋಡ್ರಿ. ನೆಕ್ಸ್ಟ್, ಇದು ಗ್ರಾಮೀಣ ಪ್ರದೇಶದ ವಸ್ತಿ ವ್ಯವಸ್ಥೆಯಲ್ಲ. ಇದು ಗ್ರಾಮೀಣ ಪ್ರದೇಶದ ವಸ್ತಿಯ
ವ್ಯವಸ್ಥೆ ಅಲ್ಲ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ. 72 ಇರ್ತಕ್ಕಂಥ ಕ್ವಶನ್ ಆಪ್ಷನ್ ಸಿ ಈಸ್ ಕರೆಕ್ಟ್. ಬಹುಮಹಡಿ ಕಟ್ಟಡಗಳು ಗ್ರಾಮೀಣ ವ್ಯವಸ್ಥೆಯಲ್ಲಿ ಇರಂಗಿಲ್ಲ. ಎಲ್ಲಿ ಕಟ್ಟಿರ್ತಾರ ಬಹುಮಹಡಿ ಕಟ್ಟಡಗಳು ಅಂತಂದ್ರೆ ನಗರ ಪ್ರದೇಶಗಳಲ್ಲಿ. ಘನ ಸ್ಥಿತಿಯಲ್ಲಿರುವ ವಸ್ತು ದ್ರವ ಸ್ಥಿತಿಗೆ ಬರಲು ಬೇಕಾಗಿರೋದು ಏನು ಅಂತಕ್ಕಂಥದ್ದನ್ನು ಕೇಳಿದಾರ. ಹಾಗಾಗಿ ಸರಿಯಾಗಿ ನೋಡ್ಕೊಡ್ರಿ. ಆಪ್ಷನ್ ಎ ಈಸ್ ಕರೆಕ್ಟ್, ಉಷ್ಣತೆ. ನೆಕ್ಸ್ಟ್, ಉಪ್ಪು ಇದು ಏನು ಅಂತಕ್ಕಂಥದ್ದನ್ನು ಕೇಳಿದಾರ. ಆಪ್ಷನ್ ಸಿ ಈಸ್ ಕರೆಕ್ಟ್, ಸಂಯುಕ್ತ ವಸ್ತು ಅಂತ. ಓಕೆ, ಸರಿ. ನೆಕ್ಸ್ಟ್ ನೋಡ್ಕೊತ ಹೋಗೋಣ. 75ನೇ ಕ್ವಶನ್. 75ನೇ ಕ್ವಶನ್, ಮೃದಂಗವನ್ನು ಬಾರಿಸುವಾಗ ಆಗುವ ಶಕ್ತಿಯ ರೂಪಾಂತರ ಅಂತ ಕೇಳಿದಾರ. ಮೃದಂಗವನ್ನು ಬಾರಿಸಿದಾಗ ಆಗುವ ಶಕ್ತಿಯ ರೂಪಾಂತರ ಸ್ನಾಯು ಶಕ್ತಿ ಮತ್ತು ಶಬ್ದ ಶಕ್ತಿ ಅಂತ ನಾವಿಲ್ಲಿ ಕರೀಬಹುದು. ಹ್ಯಾಲಿ ಧೂಮಕೇತು ಕಾಣಿಸಿಕೊಂಡ ವರ್ಷ ಅಂತಂದ್ರೆ 1986 ಅಂತ ನಾವು ಕೇಳ್ಬೋದು. ಹ್ಯಾಲಿ ಧೂಮಕೇತು ಯಾವಾಗ ಕೇಳಿಸುತ್ತೆ ಅಂತಂದ್ರೆ 1986. ಓಕೆ, ಸರಿಯಾಗಿ ನೋಡ್ಕೊಡ್ರಿ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು ಅಂತಂದ್ರೆ ಚಂದ್ರ ಅಂತ ಕರೀಬಹುದು. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರ ಕರ್ನಾಟಕದ ಮುಳ್ಳಯ್ಯನಗಿರಿ. ಕರಾವಳಿ ಪ್ರದೇಶದ ಜನರ ಮುಖ್ಯ ಕಸಬು ಯಾವುದು ಅಂತಂದ್ರ ಮೀನುಗಾರಿಕೆ. ನೆಕ್ಸ್ಟ್, ನಮ್ಮ ಆಡಳಿತದ ಭಾಷೆ ಯಾವುದು ಅಂತ ಕೇಳಿದ್ರ ಹಿಂದಿ ಅಂತ ಹೇಳ್ಬೋದು. ನಮ್ಮ ಆಡಳಿತದ ಭಾಷೆ ಯಾವುದು ಅಂತಂದ್ರ ಹಿಂದಿ ಅಂತ ಹೇಳ್ಬೋದು. ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಮೇಲಿಂದ ನೋಡ್ರಿ ಮಕ್ಕಳು. ಇನ್ನು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನು ಇಷ್ಟು ನಾವು ನೋಡ್ಕೋಬಹುದು. ಹೃದಯದ ಬಡಿತ ತಿಳಿಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ರೆ ಸ್ಟೆಥೋಸ್ಕೋಪ್ ಅಂತ ನಾವು ಹೇಳ್ತೀವಿ. ಹೃದಯದ ಬಡಿತವನ್ನು ಬಳಸ್ತಕ್ಕಂಥ ಸಾಮಾನ್ಯ ಯಾವುದು ಅಂತಂದ್ರೆ ಸ್ಟೆಥೋಸ್ಕೋಪ್. ಸರಿನಾ? ಹಸಿರು ಸಸ್ಯಗಳು ಹಸಿರಾಗಿರಲು ಕಾರಣ ಏನು ಅಂತಂದ್ರೆ ಪತ್ರ ಹರಿತು ಅಂತ ಕರೀಬಹುದು. ಓಕೆ, ಸಸ್ಯ ಹಸಿರಾಗಿರಲು ಕಾರಣ ಅಂತಂದ್ರೆ ಪತ್ರ ಹರಿತು ಅಂತ ನಾವು ಕರಿತೀವಿ. ರಕ್ತ ಕೆಂಪಾಗಿರಲು ಕಾರಣ ಯಾವುದು ಅಂತಂದ್ರೆ ಹೆಮೋಗ್ಲೋಬಿನ್ ಅಂತ ನಾವು ಕರಿತೀವಿ. ಇನ್ನೆಷ್ಟ, ಸಸ್ಯಗಳು ಬೀಜಗಳನ್ನು ಉತ್ಪಾದಿಸುವುದರಿಂದ ಸಂತಾನೋತ್ಪತ್ತಿ ಅಂತ ನಾವು ಕರಿತೀವಿ. ಇನ್ನು ನಮ್ಮ ಅಸ್ಥಿ ಪಂಜರದಲ್ಲಿ ಎಷ್ಟು ಮೂಳೆಗಳಿವೆ ಅಂತಂದ್ರೆ 206 ಅಂತಕ್ಕಂಥದ್ದು ನಾವಿಲ್ಲಿ ಕರಿತೀವಿ. ಇನ್ನು ಉದ್ದನೆಯ ಮೂಲಮಾನ ಯಾವುದು ಅಂತ ಕೇಳಿದ್ರೆ ಮೀಟರ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಸರಿಯಾಗಿ ನೋಡ್ಕೊಡ್ರಿ. ಮೇಲಿಂದ ಮೇಲೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ. ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಈಸ್ ಕರೆಕ್ಟ್. ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ವಾಯು ಭಾರ ಮಾಪಕ ಅಂತ ನಾವಿಲ್ಲಿ ಕರೆಯಬಹುದು. ಓಕೆ, ಇನ್ನು ನೆಕ್ಸ್ಟ್, ಹಾರಲಾರದ ಪಕ್ಷಿ ಯಾವುದು ಅಂತಂದ್ರೆ ಉಷ್ಣ ಪಕ್ಷಿ. ಎಸ್ಕಿಮೋಗಳು ವಾಸಿಸುವ ಮನೆ ಯಾವುದು ಅಂತ ಕೇಳಿದ್ರೆ ನೋಡ್ರಿ, ಎಸ್ಕಿಮೋಗಳು ವಾಸಿಸ್ತಕ್ಕಂತಹ ಮನೆ ಅದನ್ನ ನಾವು ಇಗ್ಲೂ ಅಂತ ಕರಿತೀವಿ. ಇಗ್ಲೂ ಅಂತ ಕರಿತೀವಿ. ಸರಿನಾ? ಸ್ಕ್ರೀನ್ಶಾಟ್ ಹೊಡ್ಕೊಡ್ರಿ. ಮೇಲಿಂದ ಮೇಲೆ ಪದೇ ನೋಡಿದರೆ ನಿಮಗೆ ಇದು ವಿಡಿಯೋ ಅರ್ಥ ಆಗುತ್ತೆ. ಸರಿ, ಇನ್ನು ನೆಕ್ಸ್ಟ್, ಅತಿ ಎತ್ತರವಾದ ಪ್ರಾಣಿ ಯಾವುದು? ಅತಿ ಎತ್ತರವಾಗಿರ್ತಕ್ಕಂತಹ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ನಮಗೆ ಗೊತ್ತಾಗತ್ತ ಜಿರಾಫೆ ಅಂತ ಹೇಳ್ತೀವಿ ನಾವು. ಯಾವುದು? ಜಿರಾಫೆ. ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ ಯಾವುದು ಅಂತ ಕೇಳಿದ್ರೆ ರಬೀಸ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಎಷ್ಟು ಅಂತ ಕೇಳಿದ್ರೆ ಆಪ್ಷನ್ ಡಿ 7 ಅಂತ. ಗುರುತ್ವಾಕರ್ಷಣೆ ಶಕ್ತಿಯ ಶೋಧಕ ಯಾರು ಅಂತ ಕೇಳಿದ್ರೆ ನ್ಯೂಟನ್. ಸುಣ್ಣದ ನೀರನ್ನು ಹಾಲಿನಂತೆ ಬೆಳಗಾಗಿಸುವುದು ಯಾವುದು ಅಂತಂದ್ರೆ ಇಂಗಾಲದ ಡೈಆಕ್ಸೈಡ್. ಜನರನ್ನು ಕಿವುಡರನ್ನಾಗಿಸುವ ಮಾಲಿನ್ಯ ಯಾವುದು ಅಂತ ಕೇಳಿದ್ರೆ ಶಬ್ದ ಮಾಲಿನ್ಯ ಅಂತ ನಾವು ಕೇಳಬಹುದು. ಓಕೆ, ಸರಿಯಾಗಿ ನೋಡ್ಕೊಡ್ರಿ ಮಕ್ಕಳೇ. ಮೇಲಿಂದ ಮೇಲೆ ಸ್ಕ್ರೀನ್ಶಾಟ್ ನೋಡ್ಕೊಡ್ರಿ, ಗೊತ್ತಾಗ್ಬಿಡುತ್ತೆ ನಿಮಗೆ. ಸರಿನಾ? ನೆಕ್ಸ್ಟ್, ನೀರನ್ನು ಕುಡಿಯದಿರುವ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಕಾಂಗರು. ಇದು ನೀರನ್ನ ಕುಡಿದಿರ್ತಕ್ಕಂತಹ ಪ್ರಾಣಿ ಅಂತ ನಾವು ಹೇಳ್ಬಹುದು. ಸರಿನಾ? ನೆಕ್ಸ್ಟ್, ಉಷ್ಣತಾ ಮಾಪಕದಲ್ಲಿ ಬಳಸುವ ಧಾತು ಯಾವುದು ಅಂತ ಕೇಳ್ತೇವೆ. ಉಷ್ಣತಾ ಮಾಪಕದಲ್ಲಿ ಬಳಸ್ತಕ್ಕಂತಹ ಧಾತು ಪಾದರಸ ಅಂತ ನಾವು ಹೇಳ್ಬಹುದು. ಬ್ಯಾಕ್ಟೀರಿಯಾಗಳನ್ನು ನೋಡಲು ಬಳಸುವ ಸಾಧನ ಸೂಕ್ಷ್ಮದರ್ಶಕ ಯಂತ್ರ. ಮೊಗ್ಗು ಅರಳಿ ಹೂವಾಗುವುದು, ಇದರ ಅರ್ಥ ಏನಂತಂದ್ರೆ ಬೆಳವಣಿಗೆ. ಕಪ್ಪೆ ನೀರಿನಲ್ಲಿ ಉಸಿರಾಡಲು ಬಳಸೋದು ಯಾವುದಂದ್ರೆ ಒದ್ದೆ ಚರ್ಮದಿಂದ ಅಂತ ನಾವಿಲ್ಲಿ ಹೇಳ್ಬಹುದು. ಮಕ್ಕಳೇ ಸರಿಯಾಗಿ ನೋಡ್ಕೊಡ್ರಿ. ಮೇಲಿಂದ ಮೇಲೆ ನೋಡಿದ್ದೇ ಆಗಿದ್ರೆ ವಿಡಿಯೋ ಸ್ಕಿಪ್ ಅನ್ನು ಮಾಡಲಾರ್ದೆ ನೋಡಿದ್ದೇ ಆಗಿದ್ರೆ ನಿಮ್ಗೆ ಅನುಕೂಲ ಆಗತ್ತ. ನೋಡ್ರಿ, ಮಾರ್ಚ್ 1ನೇ ತಾರೀಕು ನಾವೇನು ಕರಿತೀವಿ ಅಂತಂದ್ರೆ ಮಾರ್ಚ್ 1ನೇ ತಾರೀಕು
2026ರಂದು ನಿಮ್ಮ ಎಕ್ಸಾಮ್ ಅದ ಮಕ್ಕಳೇ. ಆ ಎಕ್ಸಾಮ್ಗೋಸ್ಕರ ಮುಂಬರುವ ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಗಳಲ್ಲಿ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವ ದೃಷ್ಟಿಕೋನದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ಅತಿ ಹೆಚ್ಚು ಅಂಕಗಳನ್ನು ಗಳಿಸಲೆಂದು ನಾವು ಈ ಜೈ ಭವಾನಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ನಿರ್ದೇಶಕರಾಗಿರ್ತಕ್ಕಂಥ ಸವಿತಾ ಅಪ್ಪರಾಜರು ಹೃದಯಪೂರ್ವಕ ತಮಗೆ ಹಾರೈಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ದಯವಿಟ್ಟು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು, ಪೂರ್ತಿಯಾಗಿ ನೋಡ್ಕೊಳ್ರಿ, ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಯಾಕಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋದು. ನಾನು ಮೊರಾರ್ಜಿ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಮಗೆ ಈಗಾಗಲೇ ಕೊಟ್ಟಿದ್ದೀನಿ. ಇದನ್ನು ಸಂಪೂರ್ಣವಾಗಿ ನೋಡ್ರಿ ಮಕ್ಕಳೇ, ಅನುಕೂಲ ಆಗುತ್ತೆ ನಿಮ್ಗೆ. ಬಹಳಷ್ಟು ಒಳ್ಳೆಯ ರೀತಿಯಲ್ಲಿರ್ತಕ್ಕಂತಹ ಒಂದು ಮಾದರಿ ಪತ್ರಿಕೆ ಇದಾಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸರಿನಾ? ಇಷ್ಟು ವಿಷಯಗಳನ್ನ ನಿಮ್ಮ ಸ್ನೇಹಿತರಿಗೆ ತಿಳಿಸ್ರಿ, ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ರಿ. ಸಂಪೂರ್ಣವಾಗಿ ನೋಡಿದ್ದೆ ಆಗಿದ್ರೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವ, ಯಾವ ಮಾಡಲ್ನ ಕೇಳ್ತಾನೆ, ನಮ್ಗೆ ಎಷ್ಟು ಅಂಕಗಳು ಬಂದು ಆನ್ಸರನ್ನು ನೋಡಿ ಅಂತಕ್ಕಂಥದ್ದನ್ನು ಟಿಕ್ ಹಾಕ್ಕೊಂಡು ನೋಡಿದ್ದೆ ಆಗಿದ್ರೆ, ಮನನ ಮಾಡ್ಕೊಂಡಿದ್ದೆ ಆಗಿದ್ರೆ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾನೆ, ಹೆಚ್ಚು ಅಂಕಗಳನ್ನ ಬರ್ತಾವ ಅಂತಕ್ಕಂಥದ್ದನ್ನು. ಯಾಕಂದರೆ ಮಕ್ಕಳೇ, ಮೊರಾರ್ಜಿ ಚಾಣಕ್ಯ ಅಂತಕ್ಕಂತಹ ಒಂದು ಸಂಚಿಕೆಗಳನ್ನ ನೀವು ಸಂಪೂರ್ಣವಾಗಿ ಎಲ್ಲವನ್ನು ವೀಕ್ಷಣೆ ಮಾಡಿದ್ದೇ ಆಗಿದ್ರೆ ಅತಿ ಹೆಚ್ಚು ಅಂಕಗಳನ್ನ ಗ್ಯಾರಂಟಿ ತಗೋತೀರಾ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮಗೆ ಇವತ್ತು ದೇವರು ಒಳ್ಳೇದು ಮಾಡಲಿ. ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಕೂಡ ಇವತ್ತು ದೇವರು ಒಳ್ಳೇದು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.